ಪೊಲೀಸ್ ವಾಹನದಲ್ಲಿ ಎದೆಗೆ ಗುಂಡು ಹಾರಿಸಿಕೊಂಡು ಕಾನ್ಸ್ಟೇಬಲ್ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕಲಬುರಗಿಯ ನಗರದ ಜಗತ್ ವೃತ್ತದಲ್ಲಿ ನಡೆದಿದೆ. ಜೇವರ್ಗಿ ತಾಲೂಕಿನ ನರಿಪೋಳ ಗ್ರಾಮದ ನಿವಾಸಿಯಾದ ಶಿವಕುಮಾರ್ ಅವರು ಸಿಎಆರ್ನಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಸಿಎಆರ್ ವಾಹನದಲ್ಲಿಯೇ ಇದ್ದಂತಹ 303 ರೈಫಲ್ನಿಂದ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿದ್ದಾರೆ. ಕೇವಲ ವೈಯಕ್ತಿಕ ಕಾರಣಗಳಿಂದಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಸಾವಿಗೆ ಇನ್ನೂ ಸರಿಯಾದ ಕಾರಣ ತಿಳಿದು ಬಂದಿಲ್ಲ ಅಂತ ನಗರ ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ಸಿಟಿ ಆರ್ಮ್ ರಿಸರ್ವ್ ಅಲ್ಲಿ ಕೆಲಸ ಮಾಡ್ತಾ ಇರುವ ನಮ್ಮ ಸಿಬ್ಬಂದಿ ಶಿವಕುಮಾರ್ ಅಂತ ಎಪಿಸಿ ಅವರು ಇವತ್ತು ಕಂಪ್ನಿ ಏನೊಂದು ಸಿಆರ್ ಪ್ಲಟೂನ್ ಇರುತ್ತೆ, ಅದರಲ್ಲಿ ಅವರಿಗೆ ಯೋಜನೆ ಮಾಡಲಾಗಿತ್ತು. ವೆಹಿಕಲ್ ಅಲ್ಲಿನೇ ಅವರು ನಮ್ಮ ರೈಫಲ್ ಇಂದ ಫೈರ್ ಮಾಡ್ಕೊಂಡಿರೋದು ಮಾಹಿತಿ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಕುಟುಂಬದವರಿಗೆ ಕೂಡ ತಿಳಿಸಿದ್ರು ಮತ್ತು ಬ್ಯಾಲಿಸ್ಟಿಕ್ ಟೀಮ್, ಫೋರೆನ್ಸಿಕ್ ಮತ್ತು ನಮ್ಮ ಸೋಪೋ ಟೀಮ್ ವಿಶೇಷ ತಂಡಗಳನ್ನು ಕರೆಸಿ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ತಿಳಿದು ಬಂದಿರುವ ಪ್ರಕಾರ ಕೆಲವು ವೈಯಕ್ತಿಕ ಕಾರಣಗಳಿಂದ ಈ ನಿರ್ಧಾರ ತೆಗೆದುಕೊಂಡಿರುವುದು ಬೆಳಕಿಗೆ ಬಂದಿದೆ. ಬಟ್ ಅವರೇನು ಕುಟುಂಬದವರು ಬಂದು ಏನು ತಿಳ್ಕೊಡ್ತಾರೆ ಅದರ ಪ್ರಕಾರ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಿ. ಇವರು ಅಪಾಯಿಂಟ್ ಆಗಿರುವಂಥದ್ದು ಬೆಂಗಳೂರು ರೂರಲ್ ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಕಳೆದ ಒಂದು 3-4 ತಿಂಗಳ ಹಿಂದ್ಗಡೆ ಇಷ್ಟೇ ಇಲ್ಲಿ ಅಂತರ್ ಜಿಲ್ಲಾ ವರ್ಗಾವಣೆಯಾಗಿ ಬಂದಿದ್ದಾರೆ ಮತ್ತು ಇಲ್ಲಿ ಸಿಆರ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಕಳೆದ ಕೆಲವು ದಿನಗಳಿಂದ ವೈಯಕ್ತಿಕ ಕಾರಣಗಳಿಂದ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದ್ರು ಅಂತ ಹೇಳ್ತಾ ಇದ್ದಾರೆ ಪ್ರಾಥಮಿಕವಾಗಿ. ಆದರೂ ಕೂಡ ಅವರು ಕುಟುಂಬದವರು ಏನು ದೂರ ನಿಲ್ತಾರೆ ಅದ್ರ ಮೇಲೆ ನಾವು ಮುಂದಿನ ಕ್ರಮ ತೆಗೆದುಕೊಳ್ಳಿ. ಈ ಇನ್ಸಿಡೆಂಟ್ ಅರೌಂಡ್ 9 ಗಂಟೆ ಸುಮಾರಿಗೆ ಬಂದಿದೆ. ಅದ್ರ ತಕ್ಷಣ ಇಮಿಡಿಯೇಟ್ ಅವ್ರ ಕುಟುಂಬದವರಿಗೆಲ್ಲ ಸಂಪರ್ಕ ಮಾಡಿದ್ವಿ. ಈಗ ವೈಜ್ಞಾನಿಕ ತಂಡಗಳು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಂದಿನ ಕ್ರಮ ಅಲ್ಲ, ಈಗ ನಾವು ಕೂಡ ಸ್ಥಳ ಏನು ಸೀನ್ ಆಫ್ ಕ್ರೈಮ್ ಇದೆ ಅದು ಟ್ಯಾಂಪರ್ ಮಾಡ್ಬೋದು ಅಂತ ನಾವು ಕೂಡ ಸ್ಥಳಕ್ಕೆ ಹೋಗಿಲ್ಲ. ಇದೇನು ಕುಟುಂಬದವ್ರು ಬರ್ತಾರೆ, ಬಂದ ನಂತರ ಎಲ್ಲ ವೈಜ್ಞಾನಿಕ ತಂಡಗಳು ಪರಿಶೀಲನೆ ಮಾಡಿದ ನಂತರ ತಮಗೆ ಹೆಚ್ಚಿನ ಮಾಹಿತಿ ಅದು ಡಿಪ್ಲಾಯ್ಮೆಂಟ್ ಇರ್ತದೆ 24x7. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.